ಇನ್ನು ವಿಜಯಪುರದಲ್ಲಿ ಟ್ರ್ಯಾಕ್ಟರ್ ಜಿಪಿಎಸ್ ಹೊಂದಿದ್ದಂತಹ ರಣಹದ್ದು ಪತ್ತೆಯಾಗಿದೆ. ಕಾರವಾರದಲ್ಲಿ ಪತ್ತೆಯಾಗಿದ್ದಂತಹ ಜಿಪಿಎಸ್ ಹೊಂದಿದ್ದ ಸೀಬರ್ಡ್ ಇದು ಚಡಚಣ ತಾಲೂಕಿನ ಗೋಟ್ಯಾಳ ಗ್ರಾಮದ ತೋಟದಲ್ಲಿ ಇದೀಗ ಸೀಬರ್ಡ್ ಪತ್ತೆಯಾಗಿದೆ. ವಿಜಯಪುರದಲ್ಲಿ ಟ್ರ್ಯಾಕ್ಟರ್ ಜಿಪಿಎಸ್ ಹೊಂದಿದ್ದಂತಹ ರಣಹದ್ದು ಪತ್ತೆಯಾಗಿದೆ. ಕಾರವಾರದಲ್ಲಿ ಪತ್ತೆಯಾಗಿದ್ದಂತಹ ಜಿಪಿಎಸ್ ಹೊಂದಿದ್ದಂತಹ ಸೀಬರ್ಡ್ ಇದು ಚಡಚಣ ತಾಲೂಕಿನ ಗೋಟ್ಯಾಳ ಗ್ರಾಮದ ತೋಟದಲ್ಲಿ ಇದೀಗ ಪತ್ತೆಯಾಗಿದೆ. ಟ್ರ್ಯಾಕರ್ ಜಿಪಿಎಸ್ ಕ್ಯಾಮೆರಾ ಮಾದರಿಯ ವಸ್ತುವನ್ನ ಹೊಂದಿದ್ದಂತಹ ಪಕ್ಷಿ, ಹಕ್ಕಿಯ ಕಾಲಿನಲ್ಲಿ ಕಂಡು ಬಂದಿದ್ದಂತಹ ಗುರುತಿನ ಸಂಖ್ಯೆಯ ಟ್ಯಾಗ್, ರಣಹದ್ದು ಕಂಡು ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟು ಇದೀಗ ಸ್ಥಳೀಯರು ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ ಪೊಲೀಸರಿಗೆ. ಝಳಕಿ ಪೊಲೀಸ್ ಠಾಣೆಯಲ್ಲಿ ರಣಹದ್ದನ್ನ ಇರಿಸಲಾಗಿದೆ. ಝಳಕಿ ಪೊಲೀಸ್ ಠಾಣೆಗೆ ಅರಣ್ಯಾಧಿಕಾರಿಗಳು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನ ಕೂಡ ಮಾಡ್ತಿದ್ದಾರೆ. ಮಹಾರಾಷ್ಟ್ರದ ನಾಗಪುರದ ಮೇಲಾಘಾಟದಿಂದ ಬಂದಿದ್ದಂತಹ ಹದ್ದು ಇದು. ಜಿಪಿಎಸ್ ಟ್ರ್ಯಾಕರ್ ಭಾರವಾದ ಕಾರಣ ಬಸವಳಿದ್ದ ಪಕ್ಷಿ. ಮಹಾರಾಷ್ಟ್ರದ ಅರಣ್ಯ ಇಲಾಖೆ ಟ್ರ್ಯಾಕರ್ ಅನ್ನ ಅಳವಡಿಸಿರುವಂತಹ ಮಾಹಿತಿ ಇದೀಗ ದೊರಕ್ತಾ ಇದೆ. ಹದ್ದುಗಳ ಜೀವನ ಶೈಲಿ ಹಾಗೂ ಇತರೆ ಪಕ್ಷಿಗಳ ಮಾಹಿತಿಯನ್ನ ಪಡೆಯಲು ಪ್ರಯತ್ನವನ್ನ ಪಡಲಾಗಿದೆ. ರಣಹದ್ದು ಸಂಖ್ಯೆ ಕಡಿಮೆಯಾಗಿದ್ದಕ್ಕೆ ನಿಖರ ಕಾರಣಕ್ಕಾಗಿ ಈ ರೀತಿಯಾದಂತಹ ಯೋಜನೆಯನ್ನ ರೂಪಿಸಲಾಗಿರುವಂತದ್ದು. ತಮ್ಮ ಸುಪತ್ರಿಗೆ ಪಡೆದಂತಹ ವಿಜಯಪುರ ಜಿಲ್ಲಾ ಅರಣ್ಯಾಧಿಕಾರಿಗಳು ಮಹಾರಾಷ್ಟ್ರದ ಅರಣ್ಯಾಧಿಕಾರಿಗಳ ಜೊತೆ ಸಂಪರ್ಕಿಸಿ ಮಾಹಿತಿಯನ್ನ ಕೂಡ ಕೊಡಲಾಗಿದೆ. ರಣಹದ್ದಿನ ಆರೋಗ್ಯ ಸ್ಥಿತಿಗತಿ ನೋಡಿಕೊಂಡು ಹಾರಿ ಬಿಡೋದಕ್ಕೆ ಚರ್ಚೆಯನ್ನ ಕೂಡ ನಡೆಸಲಾಗಿದೆ. ವಿಜಯಪುರದಲ್ಲಿ ಟ್ರ್ಯಾಕರ್ ಜಿಪಿಎಸ್ ಹೊಂದಿದ್ದಂತಹ ರಣಹದ್ದು ಪತ್ತೆಯಾಗಿದೆ. ಕಾರವಾರದಲ್ಲಿ ಪತ್ತೆಯಾಗಿದ್ದಂತಹ ಜಿಪಿಎಸ್ ಹೊಂದಿದ್ದಂತಹ ಸೀಬರ್ಡ್ ಇದು ಚಡಚಣ ತಾಲೂಕಿನ ಗೋಟ್ಯಾಳ ಗ್ರಾಮದ ತೋಟದಲ್ಲಿ ಇದೀಗ ಸೀಬರ್ಡ್ ಪತ್ತೆಯಾಗಿತ್ತು. ಟ್ರ್ಯಾಕರ್ ಜಿಪಿಎಸ್ ಕ್ಯಾಮೆರಾ ಮಾದರಿಯ ವಸ್ತುವನ್ನ ಹೊಂದಿದ್ದಂತಹ ಪಕ್ಷಿ ಇದೀಗ ಝಳಕಿ ಪೊಲೀಸ್ ಠಾಣೆಯಲ್ಲಿ ಪಕ್ಷಿಯನ್ನ ಇರಿಸಲಾಗಿದೆ. ವಿಜಯಪುರದಲ್ಲಿ ಟ್ರ್ಯಾಕರ್ ಜಿಪಿಎಸ್ ಹೊಂದಿದ್ದಂತಹ ರಣಹದ್ದು ಪತ್ತೆಯಾಗಿರುವಂತದ್ದು ಪೊಲೀಸರಿಗೆ ಸ್ಥಳೀಯರು ಒಪ್ಪಿಸಿದ್ದಾರೆ. ಕಾರವಾರದಲ್ಲಿ ಪತ್ತೆಯಾಗಿದ್ದಂತಹ ಜಿಪಿಎಸ್ ಹೊಂದಿದ್ದಂತಹ ಸೀಬರ್ಡ್ ಚಣಚಣ ತಾಲೂಕಿನ ಗೋಟ್ಯಾಳ ಗ್ರಾಮದಲ್ಲಿ ಪತ್ತೆಯಾಗಿತ್ತು. ಟ್ರ್ಯಾಕರ್ ಜಿಪಿಎಸ್ ಕ್ಯಾಮೆರಾ ಮಾದರಿಯ ವಸ್ತುವನ್ನ ಇದೀಗ ಪಕ್ಷಿ ಹೊಂದಿತ್ತು. ಹಕ್ಕಿನ ಕಾಲಿನಲ್ಲಿ ಕಂಡು ಬಂದಿದ್ದಂತಹ ಗುರುತಿನ ಸಂಖ್ಯೆಯ ಟ್ಯಾಗ್ ಅನ್ನ ಆಧರಿಸಿ ಇದೀಗ ತನಿಖೆಯನ್ನ ಕೂಡ ಮಾಡಲಾಯಿತು. ರಣಹದ್ದನ್ನ ಕಂಡು ಪೊಲೀಸರಿಗೆ ಸ್ಥಳೀಯರು ಮಾಹಿತಿಯನ್ನ ಕೂಡ ಕೊಟ್ಟರು. ಇದೇ ಸಂದರ್ಭದಲ್ಲಿ ಝಳಕಿ ಪೊಲೀಸ್ ಠಾಣೆಯಲ್ಲಿ ರಣಹದ್ದನ್ನ ಇರಿಸಿದ್ದಾರೆ ಪೊಲೀಸರು. ಆರೋಗ್ಯವನ್ನ ಗಮನದಲ್ಲಿಟ್ಟುಕೊಂಡು ಹಾರಿ ಬಿಡೋದಕ್ಕೆ ಯೋಚನೆಯನ್ನ ಕೂಡ ಮಾಡಲಾಗಿದೆ. ಕಾರವಾರದಲ್ಲಿ ಪತ್ತೆಯಾದಂತಹ ಜಿಪಿಎಸ್ ಹೊಂದಿದ್ದಂತಹ ಸೀಬರ್ಡ್ ಇದು ಇದೀಗ ರಣಹದ್ದಿನ ಆರೋಗ್ಯವನ್ನ ಗಮನದಲ್ಲಿಟ್ಟುಕೊಂಡು ಅದಾದ ನಂತರ ಎಲ್ಲವೂ ಕೂಡ ಓಕೆ ಇದೆ ಅನ್ನುವಂತಹ ಸಂದರ್ಭದಲ್ಲಿ ರಣಹದ್ದನ್ನ ಹಾರಿ ಬಿಡುವಂತಹ ಚರ್ಚೆಯನ್ನ ಕೂಡ ಮಾಡಲಾಗಿದೆ. ಹಕ್ಕಿಯ ಕಾಲಿನಲ್ಲಿ ಗುರುತಿನ ಸಂಖ್ಯೆಯ ಟ್ಯಾಗ್ ಕೂಡ ಸಿಕ್ಕಿರುವಂತದ್ದು. ರಣಹದ್ದನ್ನ ಕಂಡು ಪೊಲೀಸರಿಗೆ ಸ್ಥಳೀಯರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕೂಡಲೇ ಸ್ಥಳಕ್ಕೆ ಪೊಲೀಸರು ಬಂದು ಇದೀಗ ಝಳಕಿ ಪೊಲೀಸ್ ಠಾಣೆಯಲ್ಲಿ ರಣಹದ್ದನ್ನ ಇರಿಸಲಾಗಿದೆ. ವಿಜಯಪುರದಲ್ಲಿ ಕಂಡು ಬಂದಂತಹ ದೃಶ್ಯ ಇದು.